ಯೂಟ್ಯೂಬ್ ಚಾನಲ್ ನಾನು ಓಪನ್ ಮಾಡಿ 1 ಇಯರ್ ಆಯ್ತಾ ಬಂತು. ಅಂಡ್ ನಾನು ಕೂಡ ಈಗ ಜಸ್ಟ್ ಜಾಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳಿದ್ದೀನಿ, ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ. ಅಷ್ಟು ಕೂಡ ಯೂಟ್ಯೂಬ್ದು ನನಗೆ ಅಷ್ಟೊಂದು ಪೇಮೆಂಟ್ ಕೂಡ ಬಂದಿಲ್ಲ. ಲಾಸ್ಟ್ 50K ನನಗೆ ಪೇಮೆಂಟ್ ಬರುತ್ತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವಾಗ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ. ಇವತ್ತಿನ ಬ್ಲಾಗ್ ಏನಾಗಿದೆ ಅಂದರೆ, ನನ್ನ ಒಂದು ಯೂಟ್ಯೂಬ್ ಪೇಮೆಂಟ್ ಎಲ್ಲ ಆಲ್ಮೋಸ್ಟ್ ಕಮೆಂಟ್ ಮಾಡ್ತಾನೆ ಇದ್ದೀರಾ. ಯೂಟ್ಯೂಬ್ದು ಪೇಮೆಂಟ್ ರಿಸೀವ್ ಮಾಡ್ಕೊಂಡಿದ್ದೀರಾ, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಏನೋ ಮನಿ ಅರ್ನ್ ಮಾಡ್ತಾ ಇದ್ದೀರಾ, ಯೂಟ್ಯೂಬ್ದು ಪೇಮೆಂಟ್ ಬಂದಿದೆಯಾ ಅಂತ ಆಲ್ಮೋಸ್ಟ್ ತುಂಬ ಜನ ಏನೋ ಕ್ವಶನ್ ಮಾಡ್ತಾ ಇದ್ದೀರಾ. ನಾನು ಒಂದು ಯೂಟ್ಯೂಬ್ ಚಾನಲ್ ನಾನು ಓಪನ್ ಮಾಡಿ 1 ಇಯರ್ ಆಯ್ತಾ ಬಂತು. ಆ್ಯಂಡ್ ಮಾನಿಟೈಸ್ ಎಲ್ಲ ಆಗಿ ನಾನು ಇನ್ನೂ ಅಮೌಂಟ್ ರಿಸೀವ್ ಮಾಡ್ಕೊಂಡಿಲ್ಲ. $100 ಕೂಡ ಕಂಪ್ಲೀಟ್ ಆಗಿದೆ, 100 ಮೇಲೆ ಆಗಿದೆ. ಬಟ್ ನನಗೆ ಅವರು 21 to 26 ಪೇಮೆಂಟ್ ಬರುತ್ತೆ ಅಂತ ಮೆಸೇಜ್ ಕಳಿಸಿದ್ದಾರೆ. ನನಗಿನ್ನೂ ಪೇಮೆಂಟ್ ರಿಸೀವ್ ಆಗಿಲ್ಲ. ಬಂದಿದ್ದ ತಕ್ಷಣ ಖಂಡಿತವಾಗ್ಲೂ ನಾನು ವೀಡಿಯೋ ಮಾಡ್ತೀನಿ, ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಆ್ಯಂಡ್ ತುಂಬ ಕಮೆಂಟ್ ಬರ್ತಾನೆ ಇತ್ತು, ರಿಪೀಟ್ ಮೇಲೆ ರಿಪೀಟ್ ಬರ್ತಾನೆ ಇತ್ತು. ಇನ್ಸ್ಟಾಗ್ರಾಮ್ ಅಂತ ಬಂದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಯಾವುದು ಕೂಡ ಇನ್ನೂ ಮನಿ ಅರ್ನ್ ಮಾಡ್ತಿಲ್ಲ. ಹಂಗೂ ಮನಿ ಅರ್ನ್ ಅಂತ ಬಂದರೆ ಜಸ್ಟ್ ಕೊಲಾಬ್ರೇಷನ್ ಆ್ಯಂಡ್ ಪ್ರಮೋಷನ್, ಜಸ್ಟ್ ಇದ್ರಲ್ಲಿ ಮಾತ್ರ ನಾನು ಮನಿ ಅರ್ನ್ ಮಾಡ್ತೀನಿ. ಅದು ಜಾಸ್ತಿ ಇಲ್ಲ, ಅದು ನನಗೆ ಇಂಟ್ರೆಸ್ಟ್ ಇದ್ದಾಗ ಮಾತ್ರ. ಆ್ಯಂಡ್ ನನ್ನ ಪೇಡ್ ಶೂಟ್ಗೂ ಕೂಡ ಹೋಗ್ತಾ ಇಲ್ಲ ಯಾವುದೂ, ಬಿಕಾಸ್ ನಂಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ಅದು ಬಿಟ್ಟರೆ ಇನ್ಸ್ಟಾಗ್ರಾಮಲ್ಲಿ ಯಾವ ಮನಿ ಕೂಡ ನಾನು ಅರ್ನ್ ಮಾಡ್ತಿಲ್ಲ. ಎಲ್ಲ ಕೇಳ್ತಾನೆ ಇದ್ದೀರಾ, ಮನಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋದ್ರಿಂದ ದುಡ್ಡು ಬರುತ್ತಾ? ಯಾವುದೂ ಬರ್ತಿಲ್ಲ ನನಗೆ. ಇನ್ಸ್ಟಾಗ್ರಾಮಲ್ಲಿ ₹1 ಕೂಡ ನಂಗೆ ಯಾವ ದುಡ್ಡು ಬರ್ತಿಲ್ಲ. ಬಂದರೆ ಜಸ್ಟ್ ಪ್ರಮೋಷನಿಂದ ಬರ್ಬೋದು, ಇಲ್ಲ ಕೊಲಾಬ್ರೇಷನಿಂದ ಬರ್ಬೋದು ಹೊರತು, ಬಿಕಾಸ್ ಅದ್ರ ಬಿಟ್ಟರೆ ಇನ್ನು ಯಾವುದ್ರಲ್ಲೂ ಬರ್ತಿಲ್ಲ. ಆ್ಯಂಡ್ ನಾನು ಕೂಡ ಈಗ ಜಸ್ಟ್ ಜಾಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನಿಮಗೆ ಹೇಳಿದ್ದೀನಿ, ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ. ತುಂಬ ಜನ ಅಂದ್ಕೊಂಡಿರ್ತೀರಾ, ಇವ್ರ ಹಸ್ಬೆಂಡ್ ಮಾತ್ರ ಜಾಬ್ ಮಾಡ್ತಿದ್ದಾರೆ, ಇವರೇನು ಜಾಬ್ ಮಾಡ್ತಿಲ್ಲ, ಜಸ್ಟ್ ಇವ್ರು ಸುಮ್ಮನೆ ಹಸ್ಬೆಂಡ್ ದುಡ್ಡಲ್ಲೇ ಇದು ಮಾಡ್ತಿದೆ ಅಂತ. ಯಾವುದೂ ಇಲ್ಲ, ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಕೂಡ ಮನಿ ಅರ್ನ್ ಮಾಡ್ತಾಯಿದ್ದೀವಿ. ನನ್ನ ಒಂದು ಪ್ರಮೋಷನ್ನು ಇಲ್ಲ ಕೊಲಾಬ್ರೇಷನ್ನು ಇದರಲ್ಲಿ, ಆ್ಯಂಡ್ ನನ್ನ ಒಂದು ಪರ್ಸ್ನಲ್ ಜಾಬು ಡಾಟಾ ಎಂಟ್ರಿ ಜಾಬ್ ಮಾಡ್ತಿದ್ದೀನಿ, ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲೇ ನನಗೆ 40 to 45K ನಾನು ಅರ್ನ್ ಮಾಡ್ಕೋತೀನಿ ಮಂತ್ಲಿ. ಅದು ಬಿಟ್ಟರೆ ನಮ್ಮ ಹಸ್ಬೆಂಡ್ದು ನಂದು ಸೇರಿ 1 lakh ಮೇಲೆ ಆಗುತ್ತೆ ನಮ್ಮ ಒಂದು ಪೇಮೆಂಟ್. ಆ್ಯಂಡ್ ನಾನು ಒಂದು ಮೊನ್ನೆ ರೀಸೆಂಟಾಗಿ ನಿನ್ನೆ ರೀಲ್ಸ್ ಅಪ್ಲೋಡ್ ಮಾಡಿದ್ದೆ, ಅದಕ್ಕೆ ಯಾರೋ ಕಮೆಂಟ್ ಮಾಡಿದ್ರಿ, ಇದು ಯೂಟ್ಯೂಬ್ ಪೇಮೆಂಟಾ ಅಂತ. ಇಲ್ಲ, ಅದು ನನ್ನ ಹಸ್ಬೆಂಡ್ ಒಂದು ಪೇಮೆಂಟ್ ಆಗಿತ್ತು, ಅದು ಅಷ್ಟೇ. ಅದು ಬಿಟ್ಟರೆ ನನಗೆ ಯೂಟ್ಯೂಬಿಂದ ಅಷ್ಟೊಂದು ಅಮೌಂಟ್ ಬಂದಿಲ್ಲ ಇನ್ನೂ ಯಾವುದೂ. ಬಂದರೆ ಖಂಡಿತವಾಗ್ಲೂ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ, ಆಲ್ರೆಡಿ ವೀಡಿಯೋ ಮಾಡಬೇಕು ಅಂತ ಕೂಡ ಪ್ಲ್ಯಾನಲ್ಲಿ ಇಟ್ಟಿದ್ದೀನಿ. ಪೇಮೆಂಟ್ ರಿಸೀವ್ ಮಾಡ್ಕೊಂಡಿದ್ದ ತಕ್ಷಣ ನಾನು ವೀಡಿಯೋ ಮಾಡಬೇಕು ಅಂತಲೇ ಇದ್ದೀನಿ. ಯಾವುದು ಕೂಡ ನನಗವರು ಮೆಸೇಜ್ ಹಾಕಿದ್ದಾರೆ ಇನ್ನು, ಬಟ್ ಇನ್ನೂ ಪೇಮೆಂಟ್ ಬಂದಿಲ್ಲ. ಆ್ಯಂಡ್ ಅಷ್ಟು ಕೂಡ ಯೂಟ್ಯೂಬ್ದು ನನಗೆ ಅಷ್ಟೊಂದು ಪೇಮೆಂಟ್ ಕೂಡ ಬಂದಿಲ್ಲ ಲಾಸ್ಟ್ ಮಂತು. 1 ಇಯರಿಂದ ಇಲ್ಲಿವರೆಗೂ ಜಸ್ಟ್ ನನಗೆ 10K ಮೇಲೆ 15K ಒಳಗಡೆ ಬರ್ಬೋದು ಅಷ್ಟೇ. ಅದು ಬಿಟ್ಟರೆ ಜಾಸ್ತಿ ಏನಿಲ್ಲ, ಬಿಕಾಸ್ ನಾನು ಜಾಸ್ತಿ ಏನಷ್ಟು ವೀಡಿಯೋಸ್ ಮಾಡ್ತಿರ್ಲಿಲ್ಲ, ನೀವೇ ಚೆಕ್ ಮಾಡಿರ್ತೀರಾ. ಆ್ಯಂಡ್ ಇವಾಗ ನಾನು ರೀಸೆಂಟಾಗಿ ಅಷ್ಟೇ ಡೈಲಿ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ಈ ಮಂತ್ ನನಗೆ ಯೂಟ್ಯೂಬಲ್ಲಿ ನಾನು ಡೈಲಿ ವೀಡಿಯೋಸ್ ಮಾಡ್ತಿರೋದ್ರಿಂದ ನಂಗೆ ಯೂಟ್ಯೂಬಲ್ಲಿ ಮನಿ ಚೆನ್ನಾಗಿ ಅರ್ನ್ ಆಗ್ತಿದೆ. ಅದಕ್ಕೆಲ್ಲ ನೀವೇ ನಿಮ್ಮ ಒಂದು ಸಪೋರ್ಟೇ ಕಾರಣ. ಆ್ಯಂಡ್ ನೀವು ಈ ಥರ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನನಗೆ ಒಂದು ಯೂಟ್ಯೂಬಿಂದ ಚೆನ್ನಾಗಿ ಪೇಮೆಂಟ್ ಈ ಮಂತಿಂದ ಸ್ಟಾರ್ಟ್ ಆಗಿದೆ. ಸೊ ನೋಡೋಣ ಮುಂದೆ ಹೀಗೆ ಸಪೋರ್ಟ್ ಮಾಡಿ ಇನ್ನೂ ಇನ್ಕ್ರೀಸ್ ಆಗಲಿ. ಆ್ಯಂಡ್ ನನ್ನ ಒಂದು ಫಸ್ಟ್ ಯೂಟ್ಯೂಬ್ ಪೇಮೆಂಟಲ್ಲಿ ನಾನು ಏನೋ ಮಾಡಬೇಕು ಅಂತ ಒಂದು ನನಗೆ ಖರ್ಚು ಮಾಡ್ಕೊಳ್ದೆ ಬೇರೆ ಏನೋ ಪ್ಲ್ಯಾನ್ ಮಾಡಿದ್ದೀನಿ ನಾನು. ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಆ್ಯಂಡ್ ನನ್ನ ಒಂದು ಆ್ಯಂಡ್ ಎಲ್ಲರೂ ಕೇಳಿರ್ತೀರಾ, ಇವ್ಳಿಗೆ ಇಷ್ಟು ಅಮೌಂಟ್ ಹೆಂಗೆ ಬರುತ್ತೆ, ಇಷ್ಟು ಶೋಕಿ ಮಾಡೋಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತ. ಯಾವುದೂ ಕಷ್ಟಪಡದೆ ಏನೂ ಸಿಗಲ್ಲ. ಕಷ್ಟಪಟ್ಟರೆ ನಮ್ಮದು ಅಂತ ಒಂದು ಗೋಲ್ ಇರಬೇಕು. ನನಗೆ ತುಂಬ ಅದ್ರ ಮೇಲೆ ಕಾನ್ಸಂಟ್ರೇಟ್ ಜಾಸ್ತಿ ಇದೆ, ಬಿಕಾಸ್ ನಾನು ಅಂದ್ಕೊಂಡಿದ್ದಾಗೋರ್ಗೂ ನಾನು ಯಾವತ್ತೂ ಬಿಡಲ್ಲ. ನನ್ನ ಗೋಲ್ ಏನಿದೆ, ನನಗೆ ತುಂಬ ಕಾನ್ಸಂಟ್ರೇಟ್ ಅದ್ರ ಮೇಲಿದೆ. ಅದಾಗೋವರೆಗೂ ನಾನು ಖಂಡಿತ ಬಿಡಲ್ಲ. ನನಗೆ ಅದರಲ್ಲಿ ಆಟ ಜಾಸ್ತಿ ಇರುತ್ತೆ. ಆ್ಯಂಡ್ ಮನಿ ಸುಮ್ಮನೆ ಯಾವುದೂ ಬಂದುಬಿಡಲ್ಲಲ್ವಾ, ಕಷ್ಟಪಟ್ಟರೆ ಮನಿ ಬರೋದು. ನಮ್ಮ ಹಸ್ಬೆಂಡು ಕೂಡ ಸಿಕ್ಕಾಪಟ್ಟೆ ಅವ್ರು ದುಬೈಗೆ ಹೋಗಿದ್ದಾರೆ, ಬಟ್ ಅವ್ರಲ್ಲಿ ಎಷ್ಟು ವರ್ಕ್ ಪ್ರೆಷರ್ ಇದೆ, ಅವ್ರು ಅಷ್ಟು ದುಡಿಯೋಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂದರೆ ನನಗೆ ಮಾತ್ರ ಗೊತ್ತು. ಸೊ ನಾವು ಅಷ್ಟೇ, ದುಡ್ಡು ಬಂದರೆ ಅಂದರೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ, ಅವ್ರು ನನಗೆ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ.
ಎಲ್ಲರೂ ಅನ್ಕೊಬೋದು ಇವಳು ಸುಮ್ಮನೆ ಬಿಲ್ಡಪ್ ಕೊಡ್ತಾಳೆ, ಅಷ್ಟು ದುಡ್ಡು ಹೆಂಗೆ ಬರುತ್ತೆ, ಅಷ್ಟು ದುಡ್ಡು ಇರಲ್ಲ, ಇಷ್ಟು ದುಡ್ಡು ಇರಲ್ಲ. ನನ್ನ ಮಂತ್ಲಿ ನಾನು 40 to 50K ನನ್ನ ಒಂದು ನಾನು ಮಾಡೋ ದುಡ್ಡು, ನನ್ನ ಮನಿ ಅರ್ನಿಂಗ್ ಅಂತ ಹೇಳಿದ್ದಕ್ಕೆ ಯಾರೂ ನಂಬಿರಲ್ಲ. ನಂಗೆ ಚೆನ್ನಾಗಿ ಗೊತ್ತು. ಬಟ್ ಸುಳ್ಳು ಹೇಳಿ ಏನೂ ಸಿಗಲ್ಲಲ್ವಾ, ಇರೋ ಸತ್ಯನ ಇದ್ದಂಗೆ ಹೇಳಬೇಕು. ಸೊ ನನಗೆಲ್ಲ ಸುಳ್ಳು ಹೇಳ್ಕೊಂಡು ಬೇರೆಯವ್ರ ಥರ ಸುಳ್ಳು ಹೇಳ್ಕೊಂಡು ಸಿಂಪತಿ ಗಿಟ್ಟಿಸ್ಕೊಂಡು ಇಲ್ಲ ಲೈಕ್ಗೋಸ್ಕರ, ಶೇರ್ಗೋಸ್ಕರ, ಕಮೆಂಟ್ಗೋಸ್ಕರ ವೀಡಿಯೋ ಮಾಡೋ ನೆಸೆಸಿಟಿ ಖಂಡಿತ ಇಲ್ಲ. ನಾನು ಇರೋದನ್ನೇ ನಾನು ಓಪನ್ ಆಗಿ ಹೇಳ್ಕೊತೀನಿ, ಇರೋದನ್ನೇ ಹೇಳೋದು ಸ್ಟ್ರೈಟಾಗಿ. ನನ್ನ ಒಂದು ಮಂತ್ಲಿ ಅರ್ನ್ ಬಂದು 50K, ನಮ್ಮ ಹಸ್ಬೆಂಡ್ ಬಂದು 50K ಅಬೌವ್. ಓಕೆನಾ? ಸೊ ತೋರಿಸ್ತೀನಿ, ನೀವು ನಂಬಲ್ಲ ಅಂತ ಗೊತ್ತು, ನಾನು ನಿಮ್ಗೆ ತೋರಿಸ್ತೀನಿ ರೀ. ನನ್ನ ಹಸ್ಬೆಂಡ್ ಕಾಣಿಸ್ತಿದ್ಯಾ? ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ. ಎಸ್, ಇದು ಒಂದು ನನ್ನ ಹಸ್ಬೆಂಡ್ ಸ್ಯಾಲ್ರಿ ಆಗಿತ್ತು. ಆ್ಯಂಡ್ ಇದರಲ್ಲಿ ನಾನು ಸ್ವಲ್ಪ ಖರ್ಚು ಮಾಡ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ಗೆ ಸ್ಯಾಲ್ರಿ ಆಗಿದ್ರಲ್ಲಿ ಸ್ವಲ್ಪ ಖರ್ಚಾಯಿತು. ಆ್ಯಂಡ್ ಖರ್ಚಂದರೆ ನನ್ನ ಅಷ್ಟೇನು ಖರ್ಚಾಗಿಲ್ಲ, ಜಸ್ಟ್ ಮನೆಗೆ ಗ್ರಾಸರೀಸ್ ಎಕ್ಸೆಟ್ರಾ ಖರ್ಚಾಯಿತು. ನನ್ನ ಒಂದು ಪೇಮೆಂಟ್ ಬರುತ್ತೆ, ಅದರಲ್ಲಿ ನಂದು ಕಮಿಟ್ಮೆಂಟ್, ನಂದೇನಿದೆ ಕಮಿಟ್ಮೆಂಟ್ ಅಂದರೆ ಮಂತ್ಲಿ ನನ್ನ ಚೀಟಿ ಕಮಿಟ್ಮೆಂಟ್, ನಂದು ರೆಂಟ್ ಆ್ಯಂಡ್ ಮನೆ ರೆಂಟ್ ಚೀಟಿ ಕಟ್ಟಬೇಕು. ಆ್ಯಂಡ್ ಒಂದು ಲೋನ್ ಇದೆ ಕೂಡ, ಲೋನ್ ಕಟ್ಟಬೇಕು. ಆ್ಯಂಡ್ ಮನೆ ಗ್ರಾಸರೀಸು ಅದು ಎಕ್ಸೆಟ್ರಾ ನನ್ನ ಒಂದು ಪರ್ಸ್ನಲ್ ಖರ್ಚಿಗೆ ನಾನು ಮಂತ್ಲಿ ಒಂದು 30K ಖರ್ಚು ಮಾಡ್ತೀನಿ. 20 to 30K ನಾನು ತಿನ್ನೋದು, ನನ್ನ ಒಂದು ಡ್ರೆಸ್ಗಾಗ್ಬೋದು, ಅಥವಾ ನನ್ನ ಒಂದು ಪರ್ಸ್ನಲ್ ಏನೇ ಥಿಂಗ್ಸ್ ತೊಗೊಳಕ್ಕಾದ್ರೂ ಇರ್ಬೋದು, ನಾನು ಒಂದು 20 to 30K ನಂದು ಸ್ಪೆಂಡ್. ಆ್ಯಂಡ್ ನನ್ನ ಹಸ್ಬೆಂಡ್ ಮನೇಲಿ ನಾನು ಬೇರೆ ಯಾವುದು ವೇಸ್ಟ್ ಖರ್ಚು ಮಾಡಲ್ಲ, ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ತೀನಿ. ಅದು ಬಿಟ್ಟರೆ ಅಮೌಂಟ್ಗಳನ್ನ ನಾನು ಇವಾಗ ಮನೆ ಲೀಸ್ಗೆ ಹೋಗಬೇಕು ಅಂತ ಇದ್ದೀವಿ, ಅದರಿಂದ ಸೊ ನಾನು ಸ್ವಲ್ಪ ಮನಿನ ಸೇವ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ನಾವು ಯಾವುದು ವೇಸ್ಟ್ ಖರ್ಚು ಮಾಡಿಲ್ಲ. ಆ್ಯಂಡ್ ಸೊ ನೀವೇ ನೋಡಿದ್ದೀರಾ, ಪ್ರೂಫ್ ಸಮೇತ ತೋರಿಸಿದ್ದೀನಿ. ಆ್ಯಂಡ್ ನನ್ನ ಸ್ಯಾಲ್ರಿ ಆದಮೇಲೂ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಯಾರೋ ಅನ್ಕೋತೀರ ಕೆಲವೊಬ್ಬರು ಸುಳ್ಳು ಹೇಳ್ತಾಳೆ, ಯಾವುದೂ ಇಲ್ಲ, ಇವ್ರಿಗೆ ಅಷ್ಟೊಂದು ಅಮೌಂಟ್ ಬರುತ್ತೆ. ಮತ್ತು ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದಾರೆ, ನಿಮ್ಗೆ ಅಷ್ಟು ಅಮೌಂಟ್ ಇದ್ದರೆ ನೀವು ಯಾಕೆ ಅಂಥ ಮನೇಲಿದ್ದೀರಾ, ಇಂಥ ಮನೇಲಿದ್ದೀರಾ ಅಂತೆಲ್ಲ ಕಮೆಂಟ್ ಮಾಡ್ತಾರೆ. ಬಿಕಾಸ್ ಅದು ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಸ್ವಲ್ಪ ಸಂಜೆ ಇಲ್ದಿರೋ ರೀಸನ್ ಆ್ಯಂಡ್ ನನ್ನ ಒಂದು ಪರ್ಸ್ನಲ್ ರೀಸನಿಂದ ನಾವು ಸ್ವಲ್ಪ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕಾಗುತ್ತೆ. ಅದನ್ನು ಬಿಟ್ಟು ನಾನು ಅವ್ರನ್ನ ನೋಡಿ ಹಿಂಗೆ ಮಾಡ್ತೀನಿ, ಇವ್ರನ್ನ ನೋಡಿ ಹಂಗೆ ಮಾಡ್ತೀನಿ, ನಾನು ಹಂಗೆ ಇರಬೇಕು ಹಿಂಗೆ ಇರಬೇಕು, ಸ್ಟಾರ್ಟಿಂಗ್ ನಾವು ರಾಯಲ್ ಲೈಫ್ ನೋಡ್ಬಿಡ್ಬೇಕು ಅಂತ ಹೋದರೆ ಯಾವುದೂ ಆಗೋಲ್ಲ. ಸ್ಟೆಪ್ ಬೈ ಸ್ಟೆಪ್ ಹೋದ್ರೇ ನಾವು ಲೈಫಲ್ಲಿ ನಮ್ಮ ಗೋಲ್ನ ರೀಚ್ ಆಗೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲದಕ್ಕೂ ನಾವು ಇರಬೇಕು. ಇವಾಗ ನಾವು ಕೂಡ ಸಪ್ರೇಟ್ ಮನೆ ಚೇಂಜ್ ಮಾಡಬೇಕು ಅಂತ ಇದ್ದೀವಿ. ನೋಡಬೇಕು, ನಮ್ಮ ಹಸ್ಬೆಂಡ್ ಬಂದ ತಕ್ಷಣ May 30. ಆ್ಯಂಡ್ ಎಲ್ಲ ಕೇಳಿದ್ರಿ ಅಣ್ಣ ಯಾವಾಗ ಬರ್ತಾರೆ, ಅಣ್ಣ ಜೊತೆ ವ್ಲಾಗ್ ಮಾಡಿ ಅಂತ. ಅವರು May 30 ಬರೋದು, ಇನ್ನು ಅವ್ರು ಬರೋಕ್ಕೆ 49 days ಇದೆ. ನಾನು ಅದನ್ನು ಕೂಡ ಕೌಂಟ್ ಮಾಡ್ಕೊಂಡು ಕೂತಿದ್ದೀನಿ. ಕ್ಯಾಲೆಂಡ್ರಲ್ಲೆಲ್ಲ ಇಂಟು ಮಾರ್ಕ್ ಹಾಕೊಂಡು ಯಾವಾಗ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು 49 days ಇದೆ ಅವ್ರು ಬರೋಕ್ಕೆ. ಅವ್ರು ಅಲ್ಲಿಂದ ಬರ್ತಾ ವೀಡಿಯೋಸ್ ಬರೋಕ್ಕೆ ಹೇಳಿದ್ದೀನಿ. ಆ್ಯಂಡ್ ನಾನು ಕೂಡ ಇಲ್ಲಿಂದ ವೀಡಿಯೋ ಮಾಡ್ತೀನಿ, ಅವರು ಅಲ್ಲಿಂದ ವೀಡಿಯೋ ಬರ್ತಾರೆ. ಖಂಡಿತವಾಗ್ಲೂ ನಾನು ಯಾರ ಹತ್ರ ಶೇರ್ ಮಾಡಿದ್ರು ಫಸ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ನಿಮ್ಗೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ನನ್ನ ಯೂಟ್ಯೂಬ್ ಪೇಮೆಂಟ್ ಇನ್ನೂ ಬಂದಿಲ್ಲ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಯಾವುದು ಮನಿ ಅರ್ನ್ ಮಾಡ್ತಿಲ್ಲ. ನಾನೀಗ ಜಾಬ್ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಅದರಲ್ಲಿ 45K to 50K ನನ್ನ ಪೇಮೆಂಟ್ ಬರುತ್ತೆ. ಆ್ಯಂಡ್ ಸೊ ನನಗೆ ಇವಾಗ ಸಿಕ್ಕಾಪಟ್ಟೆ ಏನೋ ಒಂಥರ ಖುಷಿ, ನಿಮ್ಮದು ಸಪೋರ್ಟ್ ಸಿಕ್ಕಿದೆ, ಯೂಟ್ಯೂಬಿಂದನೂ ಒಂಥರ ಸಪೋರ್ಟು, ನನ್ನ ಸಬ್ಸ್ಕ್ರೈಬರ್ಸಿಂದ ನಂಗೆ ಸಪೋರ್ಟ್ ಸಿಕ್ಕಿದೆ. ಆ್ಯಂಡ್ ಹಸ್ಬೆಂಡು ಕೂಡ ಒಳ್ಳೆ ಜಾಬು, ಒಳ್ಳೆ ಲೈಫು. ನಂದು ಕೂಡ ಇವಾಗ ಅಪ್ಪು ಹುಟ್ಟಿದಾಗಿಂದ ನಂದು ಕೂಡ ಇವಾಗ ಮನಿ ಅರ್ನ್ ಮಾಡಬೇಕು, ಅವ್ನಿಗೇನಾದ್ರು ಅವ್ನ ಲೈಫ್ನ ನಾವು ಸೆಟಲ್ ಮಾಡಬೇಕು ಅನ್ನೋ ಗೋಲು ಇದೆ. ನಾವು ಹಿಂಗೆ ಕೂಡ ನಾನಿದ್ದರೆ ಈ ಥರನೇ ರಾಯಲ್ ಆಗಿರಬೇಕು ಅನ್ನೋ ನನ್ನ ಮೈಂಡ್ ಸೆಟ್ಟು. ಅದಕ್ಕೋಸ್ಕರ ಇವಾಗ ಲೈಫ್ ತುಂಬ ಚೆನ್ನಾಗಿ ಲೀಡ್ ಆಗ್ತಿದೆ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಲೈಫಲ್ಲಿ ಯಾರೇ ಬರಲಿ ಯಾರೇ ಹೋಗಲಿ, ಬರೋರು ಯಾರೂ ಶಾಶ್ವತ ಅಲ್ಲ, ಹೋಗೋರು ಹೋಗ್ಬೋದು, ಬರೋರು ಬರ್ಬೋದು. ಇವಾಗ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊತಾ ಇಲ್ಲ ಮೊದಲಿನ ಥರ. ನಾನಾಯ್ತಾ, ನನ್ನ ಮನೆ ಆಯಿತಾ, ನಮ್ಮ ಹಸ್ಬೆಂಡ್ ಆಯಿತಾ, ನಮ್ಮ ಮಮ್ಮಿ ಆಯಿತಾ, ನಮ್ಮ ಫ್ಯಾಮಿಲಿ ಆಯಿತಾ, ಅಷ್ಟೇ. ಅದು ಬಿಟ್ಟರೆ ವೀಡಿಯೋಸ್ ಮಾಡ್ತೀನ, ನನ್ನ ಪಾಡಿಗೆ ನಾನು ಆರಾಮಾಗಿರ್ತೀನಿ ಅಷ್ಟೇ. ಬೇರೆಯವ್ರ ಬಗ್ಗೆ ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾರ ಬಗ್ಗೆ ತಲೆ ಕೆಡಿಸ್ಕೊಂಡು ಏನು ಸಿಗುತ್ತೆ? ಏನೂ ಸಿಗಲ್ಲ. ಯಾರೇ ಏನೇನೋ ಮಾತಾಡ್ಕೊತಾರೆ, ಮಾತಾಡೋರ್ಗೆ ಏನು ಗೊತ್ತಿರುತ್ತೆ ಯಾರ ಬಿಹೇವಿಯರ್ ಹೆಂಗೆ ಅಂತ. ನಮಗೆ ಗೊತ್ತಿರುತ್ತೆ ನಮ್ಮ ಬಿಹೇವಿಯರ್ ಹೇಗೆ, ನಮ್ಮ ಕಮಿಟ್ಮೆಂಟ್ಸ್ ಹೇಗೆ,
ಸೊ ಮಾತಾಡೋರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ನಾವು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಇದುವರೆಗೂ. ನಮ್ಮ ಒಂದು ಮನ್ಸಲ್ಲಿ ಒಳ್ಳೇದು ಅನ್ನೋದಿದ್ರೆ ದೇವ್ರು ಯಾವ್ದಾದ್ರು ಕಡೆಯಿಂದ, ನಾನು ನಂಬಿರೋದೇನು ಅಂದರೆ ನಾನು ಕರ್ಮನ ತುಂಬ ಬಿಲೀವ್ ಮಾಡ್ತೀನಿ ಗೈಸ್. ನಾನು ಸಿಕ್ಕಾಪಟ್ಟೆ ನಂಬ್ತೀನಿ ಕರ್ಮ ಅನ್ನೋದನ್ನ. ಆ್ಯಂಡ್ ನನಗೆ ಹೆಲ್ಪಿಂಗ್ ನೇಚರ್ ಸಿಕ್ಕಾಪಟ್ಟೆ ಇದೆ. ನಮ್ಮ ಮನೇಲೆಲ್ಲ ಬೈತಾ ಇರ್ತಾರೆ, ನಮ್ಮ ಮನೆಯಲ್ಲಿ, ನಮ್ಮ ಫ್ರೆಂಡ್ಸು. ಆ್ಯಂಡ್ ತುಂಬ ಬ್ಲೈಂಡಾಗಿ ನಂಬ್ತೀನಿ ಎಲ್ಲನೂ. ನಾನು ತುಂಬ ಬ್ಲೈಂಡಾಗಿ ನಂಬಿಡ್ತೀನಿ, ತುಂಬ ಬ್ಲೈಂಡ್. ನನಗೆ ಈ ವಿಷಯದಲ್ಲಿ ಬುದ್ಧಿನೇ ಇಲ್ಲ ಅಂತ ನಮ್ಮ ಹಸ್ಬೆಂಡ್ ಸಿಕ್ಕಾಪಟ್ಟೆ ಸಲ ಬೈದ್ಬಿಟ್ಟವ್ರೆ. ಯಾರು ಏನೇ ಅಂದರೂ ಬ್ಲೈಂಡಾಗಿ ನಂಬ್ತೀಯಾ, ಅದಂತೂ ತುಂಬ ಫೂಲ್ ಆಗಿಬಿಟ್ಟಿದ್ದೀನಿ ಆ ವಿಷಯದಲ್ಲಿ ನಾನು. ಆದರೆ ಯಾರು ನೋಡಿದ್ರು ದೇವ್ರನ್ನೋರೊಬ್ರು ಇದ್ದೇ ಇರ್ತಾರೆ. ನಾನು ಮಾಡಿದ ಒಳ್ಳೆ ಕೆಲಸ, ಅದಕ್ಕೆ ನಾನು ನಂಬಿರೋದಿಷ್ಟೇ. ನಾನು ಏನಾದರೂ ಕೆಟ್ಟದ್ದು ಮಾಡಿದರೆ, ಏನಾದರೂ ತಪ್ಪು ಮಾಡಿದರೆ, ನಾನು ಈ ಸ್ಟೇಜಲ್ಲಿ ನಾನು ಇರ್ತಾ ಇರಲಿಲ್ಲ. ಒಳ್ಳೆ ಗಂಡ, ಒಳ್ಳೆ ಫ್ಯಾಮಿಲಿ, ಲೈಫ್ ಒಳ್ಳೆ ರಾಯಲಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ. ಈ ಸ್ಟೇಜಲ್ಲಿ ನಾನು ಇರ್ತಾ ಇರಲಿಲ್ಲ. ಬಿಕಾಸ್ ಎಲ್ಲ ಶೋ ಆಫ್ ಮಾಡ್ಕೊಳ್ಳೋದು. ಈಗ ನಾವು ಚೆನ್ನಾಗಿದ್ದೀವಿ ಅಂದರೆ ಡೂಪ್ಲೆಕ್ಸ್ ಮನೇಲೇ ಇದ್ಕೊಂಡು ಚೆನ್ನಾಗಿದ್ದೀವಿ ಅನ್ನೋದೆಲ್ಲ ಸುಳ್ಳು. ನಮ್ಮ ಹತ್ರ ಇದೆಯಾ ಅದನ್ನು ಯಾವುದೇ ಕಣ್ಣಕ್ಕೂ ತೋರಿಸ್ಕೊಬಾರ್ದು. ಇದೆಯಾ, ಚೆನ್ನಾಗಿದ್ದೀವಾ, ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡೋಣ, ಯಾರಿಗಾದ್ರು ಸರಿ ಬಡವ್ರಿಗಾದ್ರೂ ಹೆಲ್ಪ್ ಮಾಡೋಣ, ಇಲ್ಲ ಅನಾಥಾಶ್ರಮಕ್ಕೆ ಹೆಲ್ಪ್ ಮಾಡೋಣ, ಏನೋ ಒಂದು ಮಾಡಬೇಕು. ಆ್ಯಂಡ್ ಕಷ್ಟದಲ್ಲಿರೋರ್ಗೆ ಹೆಲ್ಪ್ ಮಾಡಬೇಕು. ಅದು ಬಿಟ್ಟು ಸುಮ್ಮನೆ ಅನ್ನೆಸೆಸಿಟಿಯಾಗಿ ಇರ್ತಾರೆ ಕೆಲವೊಬ್ಬ ಜನ ನಮ್ಮ ಲೈಫಲ್ಲಿ ಬರ್ತಾರೆ ಹೋಗೋರು. ಅದಕ್ಕೆ ತಲೆ ಕೆಡಿಸ್ಕೊಬಾರ್ದು. ನಾನು ಇಷ್ಟೇ ಬಿಲೀವ್ ಮಾಡಿರೋದೇನು ಅಂದರೆ, ನಾನು ಏನಾದ್ರು ತಪ್ಪು ಮಾಡಿದರೆ, ನಾನು ಯಾರಿಗಾದ್ರು ಮೋಸ ಮಾಡಿದರೆ ನಾನು ಈ ಸ್ಟೇಜಲ್ಲಿ ಇರ್ತಿರ್ಲಿಲ್ಲ, ಈ ರೇಂಜಿಗೆ ನಾನು ಇರ್ತಿರ್ಲಿಲ್ಲ. ಯಾವುದೋ ಒಂದು ರೂಪದಲ್ಲಾದ್ರೂ ಕರ್ಮ ಅನ್ನೋದು ಇದ್ದೇ ಇರುತ್ತಲ್ವಾ. ಯಾವುದೋ ಒಂದು ರೂಪದಲ್ಲಾದ್ರೂ ನಮ್ಮನ್ನ ಬಂದು ಕಾಡುತ್ತೆ, ಅದಂತೂ ಸತ್ಯ. ಸೊ ನಾನು ಯಾರಿಗೂ ಮೋಸ ಮಾಡದಿರೋ ರೀಸನ್ನೇ, ನಾನಾಗಲಿ ನನ್ನ ಗಂಡ ಆಗಲಿ ಯಾರಿಗೂ ಮೋಸ ಮಾಡದಿರೋ ಕಾರಣನೇ ನಾನು ಚೆನ್ನಾಗಿದ್ದೀನಿ, ನನ್ನ ಗಂಡನೂ ಚೆನ್ನಾಗಿದ್ದಾರೆ. ಆ್ಯಂಡ್ ನನ್ನ ಮಗ ಕೂಡ ಆರೋಗ್ಯವಾಗಿದ್ದವರು, ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಿದ್ದಾನೆ. ಇನ್ನೂ ಗ್ರೋ ಅಪ್ ಆಗ್ತಾ ಇದ್ದೀನಿ ನಾನು. ಯಾರು ಏನೇ ಮಾತಾಡ್ಕೊಳ್ಳಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನೂ ಗ್ರೋ ಅಪ್ ಆಗ್ತಾ ಇದ್ದೀನಿ. ಈಗ ನಮ್ಮ ಹಸ್ಬೆಂಡ್ ಬಂದ ತಕ್ಷಣ ನನ್ನದೇ ಆದ ಒಂದು ಬ್ಯೂಟಿ ಪಾರ್ಲರ್ ಓಪನ್ ಮಾಡಬೇಕು ಅಂತ ಕೂಡ ಇದ್ದೀನಿ. ಆ್ಯಂಡ್ ಅದಾಗಿದ ತಕ್ಷಣ ನನ್ನ ಡ್ರೀಮ್ ಏನೇನೋ ಸಿಕ್ಕಾಪಟ್ಟೆ ಇದೆ. ಚಿಕ್ಕ ಡ್ರೀಮ್ ಯಾವುದಿಲ್ಲ, ಎಲ್ಲ ದೊಡ್ಡ ಡ್ರೀಮ್ ಇರೋದು. ಅದನ್ನೆಲ್ಲ ನಾನು ನಿಮ್ಮ ಫ್ಯಾಮಿಲಿ ಜೊತೆ, ಅಂದರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಯಾರಿಲ್ಲಂಗೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಖುಷಿ ಹೇಳ್ಕೊಳ್ಳೋಕ್ಕೆ, ನನ್ನ ಫೀಲಿಂಗ್ಸ್ ಹೇಳ್ಕೊಳ್ಳೋಕ್ಕೆ ನೀವಿದ್ದೀರಾ ಅಂತ ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಸೊ ಐ ಡೋಂಟ್ ಕೇರ್ ಎನಿಥಿಂಗ್. ಓಕೆ ಗೈಸ್, ನೋಡಿದ್ರಲ್ಲ, ಇಷ್ಟೇ. ನನ್ನ ಒಂದು ಯೂಟ್ಯೂಬ್ ಪೇಮೆಂಟಿಂದ ಬಂದಿಲ್ಲ. ಬಂದಿದ ತಕ್ಷಣ ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಸಂಜು ಕೂಡ ಬರ್ತಾನೆ, ಬಂದ ತಕ್ಷಣ ಮಾಡ್ತೀನಿ. ಎಲ್ಲ ಎಷ್ಟೊಂದು ಜನ ಕೇಳ್ತಿದ್ದೀರ, ಪಾಪ ಅಣ್ಣ ಜೊತೆ ವೀಡಿಯೋ ಮಾಡಿ ಅಂತ. ನಿಮ್ಮ ಅಣ್ಣ ಇನ್ನೂ ಬಂದಿಲ್ಲ. ಅವ್ರು ಬರೋಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಅಲ್ಲಿ ಅವರು ಕೂಡ ಸಿಕ್ಕಾಪಟ್ಟೆ ಕಾಯ್ತಿದ್ದಾರೆ. ಆ್ಯಂಡ್ ಅವ್ರು ಬಂದ ತಕ್ಷಣ ಐ ಆಮ್ ಶೋರ್ ಖಂಡಿತ ವೀಡಿಯೋ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಮಾತ್ರ ನಮ್ಗೆ ಯಾವಾಗಲೂ ಹೀಗೆ ಇರಬೇಕು. ಸೊ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಮುಂದೆ ಕೂಡ ಹಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮಗೆ ಯಾವ ವಿಡಿಯೋ ಬೇಕು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಯಾರ್ಯಾರೋ ಕಮೆಂಟ್ ಮಾಡಿದ್ದೀರಾ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಬಗ್ಗೆ ಹೇಳಿ ಅಂತ. ನಾನು ಆ ವಿಡಿಯೋ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಬೆಸ್ಟ್ ಡೇ ಆ್ಯಂಡ್ ನೈಟ್ ಕ್ರೀಮ್ ಅಂತ. ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಂತ ಕೇಳಿದ್ದೀರಲ್ಲ, ಕೊರಿಯನ್ ಸ್ಕಿನ್ ಕೇರ್ ಪ್ರಾಡಕ್ಟ್ ನೆನ್ನೆದರಷ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಸ್ಕಿನ್ನು ವೈಟ್ನಿಂಗ್, ಬ್ರೈಟ್ನಿಂಗ್ ಆ್ಯಂಡ್ ಕ್ಲಿಯರ್ ಆಗುತ್ತೆ. ಯಾವುದೇ ನೀವು ಫಸ್ಟ್ ಯೂಸ್ ಮಾಡಿ ರಿಸಲ್ಟ್ ಸಿಕ್ಕಾಗ ನನಗೆ ಖಂಡಿತವಾಗ್ಲೂ ನೀವೇ ಹೇಳ್ತೀರಾ, ಹೌದು ಬೆಸ್ಟ್ ರಿಸಲ್ಟ್ ಇದೆ ನನಗೆ ಅಂತ ಹೇಳ್ತೀರಾ. ನಿಮ್ಮ ಸ್ಕಿನ್ ಕಲರ್ ಬರೋದಕ್ಕೂ ಆ್ಯಂಡ್ ನಿಮ್ಮ ಸ್ಕಿನ್ ವೈಟ್ ಆಗೋಕ್ಕೂ ಆ್ಯಂಡ್ ಶೈನಿ ಆಗೋಕ್ಕೂ ಆ್ಯಂಡ್ ನೆಕ್ಸ್ಟ್ ಸ್ಕಿನ್ ಕ್ಲಿಯರ್ ಆಗೋಕ್ಕೂ ಕೂಡ ಇದೇ ಬೆಸ್ಟ್ ಕೊರಿಯನ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಯೂಸ್ ಮಾಡಿ. ಅದು ಬಿಟ್ಟರೆ ಬೇರೆ ಯಾವ ಎಕ್ಸ್ಟ್ರಾ ಏನೂ ಇಲ್ಲ. ಆ್ಯಂಡ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೋಮ್ ರೆಮಿಡಿ ಹೇಳ್ಕೊಡ್ತೀನಿ. ನನ್ನ ಸ್ಕಿನ್ ಕೂಡ ಸಿಕ್ಕಾಪಟ್ಟೆ ಟ್ಯಾನ್ ಆಗಿದೆ ಗಾಯ್ಸ್. ಬಿಸಿಲು ಆದರೂ ನಾನು ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡು ಹೋಗ್ತೀನಿ, ಆದರೂ ನನಗೆ ಈ ಬಿಸಿಲಿಗೆ ನನ್ನ ಸ್ಕಿನ್ನು, ನನ್ನ ಹ್ಯಾಂಡು, ಲೆಗ್ ಎಲ್ಲ ಸಿಕ್ಕಾಪಟ್ಟೆ ಟ್ಯಾನ್ ಆಗಿಬಿಟ್ಟಿದೆ. ಆಚೆ ಹೋಗೋಕ್ಕೆ ನನಗೆ ಭಯ ಆಗ್ತಿದೆ. ಅದಕ್ಕೆ ನಾನು ಕೂಡ ಈಗ ಹೋಮ್ ರೆಮಿಡಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಟೈಮ್ ಸಿಗ್ತಲ್ಲ ಮಾಡೋಕ್ಕೆ, ಸ್ವಲ್ಪ ವರ್ಕು ಆ್ಯಂಡ್ ಅಪ್ಪು ನೋಡ್ಕೊಬೇಕು, ಮನೇಲಿ ಅಡುಗೆ ಮಾಡಬೇಕು. ಸೊ ನಂಗೆ ಟೈಮ್ ಸಿಗ್ತಲ್ಲ ಸ್ಕಿನ್ ಕೇರ್ ಮಾಡೋಕ್ಕೆ. ನೋಡೋಣ, ಆದಷ್ಟು ನಾಳೆ ಖಂಡಿತವಾಗ್ಲೂ ಆದರೆ ವಿಡಿಯೋ ಮಾಡ್ತೀನಿ. ಮನೆ ಹೋಮ್ ಮೇಡ್ ರೆಮಿಡೀಸ್ ಮಾಡ್ತೀನಿ ನಿಮ್ಮ ಸ್ಕಿನ್ ಬ್ರೈಟ್ ಆಗೋಕ್ಕೆ. ಆ್ಯಂಡ್ ಇನ್ನೊಂದೇನು ಅಂದರೆ, ನಾವು ಯೂಸ್ ಮಾಡೋ ಕ್ರೀಮ್ಸ್, ಸಿರಮ್ಸು ಅದಕ್ಕಿಂತ ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡೋದು ಅಂದರೆ ಲೇಟಾಗಿ ಕೊಟ್ಟರು ಹೋಮ್ ರೆಮಿಡೀಸು ಸಿಕ್ಕಾಪಟ್ಟೆ ರಿಸಲ್ಟ್ ಕೊಡುತ್ತೆ. ಆ್ಯಂಡ್ ಈ ಕ್ರೀಮ್ ಸಿರಮ್ಸ್ ಎಲ್ಲ ಏನಂದರೆ ಬೇಗ ರಿಸಲ್ಟ್ ಕೊಡುತ್ತೆ, ಬಟ್ ಅಷ್ಟು
ಪರ್ಫೆಕ್ಟ್ ಇಲ್ಲ, ಬಟ್ ಹೋಮ್ ರೆಮಿಡೀಸ್ ಎಷ್ಟು ಕ್ಲಿಯರಾಗಿ ನಿಮಗೆ ಸ್ಕಿನ್ಗೆ ಇದು ಕೊಡುತ್ತೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಸೊ ಇಷ್ಟೇ ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಯಾರ್ಯಾರು ಕಮೆಂಟ್ ಮಾಡಿದ್ರಿ ಎಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಿದೆ, ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಸಿಗ್ತಿದೆ. ಹೀಗೆ ಇರಲಿ, ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಆ್ಯಂಡ್ ನಾನು ಇಷ್ಟೊಂದು ಗ್ರೋ ಅಪ್ ಆಗೋಕ್ಕೆ ನೀವು ಕೂಡ ತುಂಬ ಕಾರಣ ಆಗಿದ್ದೀರಾ. ಆ್ಯಂಡ್ ನನ್ನ ಇನ್ಸ್ಟಾ ಒಂದು ಐಡಿಲಿ ಎಲ್ಲ ಕೆಲವೊಬ್ರು ಇನ್ಸ್ಟಾ ಐಡಿ ಹೇಳಿ ಅಂತ ಹೇಳಿದಿರ. ಇಟ್ಸ್ ಜಾನ್ ಅಂತ ಹೊಡೀರಿ, ಇಲ್ಲ ಜಾನು ಅಫಿಷಿಯಲ್ ಅಂತ ಹೊಡೆದ್ರೆ ನನ್ನ ಐಡಿ ಸಿಗುತ್ತೆ. ಅದರಲ್ಲೂ ಕೂಡ ನನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಬಾಯ್ ಬಾಯ್.